ದೇಶಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದಕ್ಕೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಅಂತ ಹೇಳೋದು. ವಿಶೇಷತೆ ಏನು ಅಂತಂದ್ರೆ ಬೇರೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗೂ ನಮ್ಮ ಸೇವಾ ಸಂಸ್ಥೆಗೂ ವಿಶೇಷತೆ ಏನಂದ್ರೆ ಬೇರೆ ಎಲ್ಲ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು ಕೂಡ ಹೊರ ದೇಶಗಳಲ್ಲಿ ಪ್ರಾರಂಭ ಆಗಿರುವಂತದ್ದು. ಚಿಕಾಗೋ ನಗರದಲ್ಲಿ ಪ್ರಾರಂಭ ಆಗಿತ್ತು, ಎರಡು ಕೂಡ ಅಲಯನ್ಸ್ ರೋಟರಿ ಜೆಸಿಸ್ ಕೂಡ ಬಹಳಷ್ಟು ಎಲ್ಲವೂ ಕೂಡ ಹೊರಗಡೆಯಿಂದ ಪ್ರಾರಂಭ ಆಗಿ ನಮ್ಮ ದೇಶದಲ್ಲಿ ಅವರ ಭಾವಗಳನ್ನು ಹರಡಿಕೊಂಡು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಅಲಯನ್ಸ್ ಸಂಸ್ಥೆಯ ವಿಶೇಷ ಏನು ಅಂತಂದ್ರೆ ಇದು ಭಾರತೀಯರಿಂದ ಪ್ರಾರಂಭ ಆಗೋದು. ಭಾರತದಲ್ಲಿರುವಂತ ಅಲೈ ತಿರುಪತಿ ರಾಜ್ ಅವರು, ಅಲೈ ಕುಲ್ದೀಪ್ ಸಿಂಗ್ ಅವರು ಹಾಗೂ ಅಲೈ ಅನೂಪ್ ಮಿಟ್ಟಲ್ ಅಂತ 3 ಜನ ಸೇರಿ ಇದನ್ನ 16 ವರ್ಷದ ಹಿಂದೆ ಪ್ರಾರಂಭ ಮಾಡಿ 8 ವರ್ಷದಿಂದ ಈಚೆಗೆ ಇದು ಅಂತಾರಾಷ್ಟ್ರೀಯ ಆಗಿ ಇವತ್ತು 32 ದೇಶಗಳಲ್ಲಿ ಇದು ಬೆಳೆದಿದೆ. ವಿಶೇಷ ಏನಂದ್ರೆ ಎಲ್ಲದ ಕೇಂದ್ರ ಕಚೇರಿಗಳು ಕೂಡ ಹೊರ ದೇಶದಲ್ಲಿದ್ರೆ ನಮ್ಮ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಕೇಂದ್ರ ಕಚೇರಿ ನಮ್ಮ ಭಾರತದ ರಾಜಧಾನಿ ಅಂತ ನ್ಯೂ ಡೆಲ್ಲಿನಲ್ಲಿದೆ. ಜೊತೆಗೆ ಅಂತ ಒಂದು ಸಂಸ್ಥೆ ಸದಸ್ಯರು ನಾವು ಯಾಕೆ ಇಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ ನೀವು ಕೊಡಂತದ್ದು ಎಲ್ಲವನ್ನೂ ಕೂಡ ಸೇವಾ ಕಾರ್ಯಕ್ರಮಗಳಲ್ಲಿ ಬಳಸ್ಕೊಳ್ಳಿ, ಸೇವೆಗಳನ್ನ ಹೆಚ್ಚು ಮಾಡಿ. ಅದರಲ್ಲೂ ಕೂಡ 3 ಸೇವೆಗಳನ್ನ ಕೊಡಿಸಿದ್ದಾರೆ. ಒಂದು ಕ್ಯಾನ್ಸರ್ ಅವೇರ್ನೆಸ್ ಮತ್ತು ಡಿಟೆಕ್ಷನ್ ಕ್ಯಾಂಪ್ಗಳನ್ನ ಮಾಡಿ, ಎರಡನೇದು ವೃದ್ಧಾಶ್ರಮಗಳಲ್ಲಿ ಸೇವೆಯನ್ನ ಸಲ್ಲಿಸಿ, ಜೊತೆಗೆ ಅನಾಥಾಶ್ರಮಗಳ ಸೇವೆಯನ್ನು ಸಲ್ಲಿಸಿ ಅಂತ 3 ಕರೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ವಿಶೇಷತೆಯೊಂದಿಗೆ ನಮ್ಮ ಸೇವಾ ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ. ಪ್ರಾರಂಭ ಆಗಿದ್ದು 16 ವರ್ಷ ಆದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದು 8 ವರ್ಷ. ಕೇವಲ 8 ವರ್ಷದಲ್ಲಿ 32 ದೇಶಗಳಲ್ಲಿ ತನ್ನ ಕಪ್ಪತ್ತ ಭಾವಗಳನ್ನು ಹರಡಿ ಇವತ್ತು ಸಾವಿರಾರು ಕ್ಲಬ್ಗಳನ್ನು ಒಳಗೊಂಡಂತೆ 100 ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಒಂದು ಅಲಯನ್ಸ್ ಸಂಸ್ಥೆ ಪ್ರಾರಂಭ ಆಗಿದೆ. ಈ ಕೆಲಸ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಪೋತ್ರಾಜ್ ಸಾಹೇಬ್ ಇವತ್ತಿನ ನಮ್ಮ ಗಣ್ಯ ವ್ಯಕ್ತಿಗಳು, ನಮ್ಮ ಇವತ್ತಿನ ಅತಿಥಿಗಳು, ಅವರಿಗೆ ನಾನು ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ನಮ್ಮ ಮೈಸೂರಿನ ಕನ್ನಡದ ರಘುರಾಮ್ ವಾಜಪೇಯಿ ಅವರು ಕೂಡ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವರು ಕೂಡ ನಾನು ಸ್ವಾಗತವನ್ನು ಸಂಸ್ಕೃತಿ ಚಿಂತಕರು ಈ ಅಲಯನ್ಸ್ ಸಂಸ್ಥೆ ಬಗ್ಗೆ ಹೇಳಿದೆ. ಇದು ಕರ್ನಾಟಕಕ್ಕೆ 16 ವರ್ಷದಿಂದ ಅಥವಾ 8 ವರ್ಷದಿಂದ ಬಂದಿರಲಿಲ್ಲ. ನಾವು ಕಳೆದ ವರ್ಷ 2 ವರ್ಷದಿಂದ ಈಚೆಗೆ ಈ ಅಲಯನ್ಸ್ ಸಂಸ್ಥೆಯ ಇದರ ಅನುಕೂಲಗಳನ್ನ ನೋಡಿ ನಾವು ಮೈಸೂರಿನಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ. ಕೇವಲ 2 ವರ್ಷಗಳಲ್ಲಿ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು 60 ವರ್ಷ ಆದ್ರೂ ಕೂಡ ಇಲ್ಲಿ 60, 70, 80 ಕ್ಲಬ್ಗಳು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ನಮ್ಮದಲ್ಲಿ 2 ವರ್ಷಕ್ಕೆ 40 ಸಂಸ್ಥೆಗಳಿಂದ ಇದು ಶಕ್ತಿಯುತವಾಗಿ ನಮ್ಮ ಅಲಯನ್ಸ್ ಸಂಸ್ಥೆ ಬೆಳೆದು ಬಂದಿದೆ. ಹಾಗೆ ಇದಾದ ನಂತರ ನಾವು ಮಂಡ್ಯದಲ್ಲಿ ಪ್ರಾರಂಭ ಮಾಡಿದ್ವಿ. ಮಂಡ್ಯದಲ್ಲೂ ಕೂಡ ಅದು ಕೇವಲ 2 ವರ್ಷದಲ್ಲಿ 40 ಸಂಸ್ಥೆ. ಬೆಂಗಳೂರಿನಲ್ಲಿ ಮಾಡಿದ್ವಿ. ಬೆಂಗಳೂರಲ್ಲೂ ಕೂಡ ಒಂದೇ ವರ್ಷಕ್ಕೆ 60 ಕ್ಲಬ್ ಆಗಿ ಈಗ ಉಡುಪಿನಲ್ಲೂ ಕೂಡ ಮಾಡಿ, ಬೆಳಗಾವಿ, ಬೀದರ್ ಮತ್ತೆ ದಾವಣಗೆರೆ, ಬೆಂಗಳೂರಿನಲ್ಲೇ ಇನ್ನೊಂದು ಮಾಡ್ತಾ ಇದ್ರು. ಕೇವಲ 2 ವರ್ಷದಲ್ಲೇ ನಮ್ಮ ಈ ಒಂದು ಸದಸ್ಯತ್ವದ ಸಂಖ್ಯೆ ಕರ್ನಾಟಕದಲ್ಲಿ 5,000ಕ್ಕಿಂತ ಹೆಚ್ಚು ಬೆಳವಣಿಗೆಯಾಗಿ ಒಂದು ಶಕ್ತಿಯುತ ಅಲಯನ್ಸ್ ಜಿಲ್ಲೆಯಾಗಿ ನಮ್ಮ ಕರ್ನಾಟಕ ಹೊರಹೊಮ್ಮಿದೆ. ಇನ್ನು ನಮ್ಮ ಈ ಪ್ರಾಂತೀಯ ಸಮ್ಮೇಳನಕ್ಕೆ ಬರೋದಾದ್ರೆ ನಮ್ಮ ಈಗಾಗಲೇ ಹೇಳಿದೆ ಸುಮಾರು 40 ಕ್ಲಬ್ಗಳಿಂದ ಕಂಗೊಳಿಸ್ತಾ ಇದೆ ಮೈಸೂರು ಜಿಲ್ಲೆ. ಇದಕ್ಕೆ ಒಂದು 12 ಕ್ಲಬ್ಗಳು ಕೂಡ ಒಬ್ಬರು ಅದನ್ನ ನೋಡ್ಕೊಳ್ಳುವಂತ, ಆ ಕ್ಲಬ್ಗಳನ್ನ ಮೋಟಿವೇಟ್ ಮಾಡುವಂತ, ಅವ್ರಿಗೆ ರೆಕಗ್ನೈಸ್ ಮಾಡುವಂತ ಒಬ್ಬರ ಅಧಿಕಾರಿಯಾಗಿ ನಾವು ಪ್ರಾಂತೀಯ ಅಧ್ಯಕ್ಷರನ್ನ ನೇಮಕ ಮಾಡಿದ್ವಿ. ಅವರಲ್ಲಿ ಶೋಭಾ ಶ್ರೀಪಾಲ್ ಅವರು ಪ್ರಾಂತ್ಯ 1ಕ್ಕೆ ಅವರು ರೀಜನ್ ಚೇರ್ಮನ್, ರೀಜನ್ 2 ಚೇರ್ಮನ್ ರಾಜು ಅವರು, ಹಾಗೆ ರೀಜನ್ 3 ರವೀಶ್ ಅವರು. ಇವರ ಒಂದು ಮುಖ್ಯವಾಗಿಯಲ್ಲಿ ಎಲ್ಲಾ ಕ್ಲಬ್ಗಳು ಕೂಡ ಅತ್ಯಂತ ಹೆಚ್ಚಿನ ಸೇವೆಯನ್ನ ಸಲ್ಲಿಸಿ ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಇನ್ನೊಂದೇನು ಅಂದ್ರೆ ಅಲಯನ್ಸ್ ಇಂಟರ್ನೆಟ್ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಕೂಡ ಲೈಫ್ ಮೆಂಬರ್ಶಿಪ್ ಇಲ್ಲ. ಆದ್ರೆ ನಮ್ಮಲ್ಲಿ ಕೇವಲ 11,000 ರೂಪಾಯಿ ಪಾವತಿ ಮಾಡಿದ್ರೆ ನೀವು ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗೆ ಫೀಸನ್ನೇ ಕಟ್ಟುವ ಹಾಗಿಲ್ಲ. ಆ ರೀತಿ ಒಂದು ಇದು ಇದೆ. ಆ LMF ಅನ್ನು ಕೂಡ ಈಗಾಗಲೇ ಸುಮಾರು 3ಕ್ಕೂ ಹೆಚ್ಚು LMF ನಮ್ಮ ಒಂದು ಮೈಸೂರಿನಲ್ಲಿ ಆಗಿದೆ. ಒಂದು ಯಶಸ್ವಿಯಾದ ವರ್ಷ ಈ ವರ್ಷ ಆಗಿದೆ. ನಮ್ಮ ಜಿಲ್ಲಾ ರಾಜ್ಯಪಾಲರು ನಮ್ಮ ವೆಂಕಟೇಶ್ ಅವರ ಒಂದು ನೇತೃತ್ವದಲ್ಲಿ, ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 13 ಹೊಸ ಸಂಸ್ಥೆಗಳನ್ನ ಈ ವರ್ಷ ಪ್ರಾರಂಭ ಮಾಡಿ
ಜೊತೆಗೆ LMF ಗಳು ಕೂಡ 40ಕ್ಕಿಂತ ಹೆಚ್ಚು LMF ಮಾಡಿ 50 ಹತ್ರ ದಾಪುಗಾಲಿಟ್ಟಿದ್ದಾರೆ. ಹಾಗೆ ಈ ಒಂದು ಜಿಲ್ಲೆಗೆ ಬೇಕಾದಂತ ಎಲ್ಲಾ ಕಾರ್ಯಕ್ರಮಗಳು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಇರ್ಬೋದು, PhD ಸೆಮಿನಾರ್ ಇರ್ಬೋದು, ಕ್ಲಬ್ಗಳ ಇನ್ಸ್ಟಾಲೇಷನ್ ಇರ್ಬೋದು, ಹಾಗೆ ಈ ಡಿಸ್ಟ್ರಿಕ್ಟ್ ಕಡೆಯಿಂದ ಮಾಡಂತ ಎಲ್ಲ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಈಗಾಗಲೇ 2 ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮಾಡಿ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಗೋವಾದಲ್ಲಿ ಅವರು ಪ್ಲಾನ್ ಮಾಡಿ ಅದರ ಡೇಟ್ ಕೂಡ 15 ತಾರೀಕು ಫಿಕ್ಸ್ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಈ ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಹಾಗೆ ಪ್ರಾಂತ್ಯ 1 ಮತ್ತೆ ಪ್ರಾಂತ್ಯ 2 ಶೋಭಾ ಸೇರ್ಪಾಲ್ ಅವರು ಪ್ರಾಂತ್ಯ 1ರ ಪ್ರಾಂತೀಯ ಅಧ್ಯಕ್ಷರು, ಹಾಗೆ ಪ್ರಾಂತ್ಯ ಅಧ್ಯಕ್ಷರು ನಮ್ಮ ರಾಜು ಅವರು. ಇವತ್ತು ನೀವು ಈಗಾಗಲೇ ನೋಡಿದ್ದೀರಿ ಒಂದು ತನಕ ಯಾವ ರೀತಿ ಹಬ್ಬದ ಕಡೆ ಇದೆ ಅಂತೇಳಿ. ನಿನ್ನೆ ರಾತ್ರಿ 12:30ವರೆಗೂ ಕೂಡ ಪ್ರತಿಯೊಂದು ಇಂಚಿಂಚನ್ನು ಕೂಡ ನೋಡಿ ಅವರು ಈ ಒಂದು ತಯಾರಿಯನ್ನ ಮಾಡಿ ಈ ಒಂದು ಅತ್ಯುತ್ತಮವಾದಂತಹ ಸ್ಟೇಜ್ ಮತ್ತೆ ಈ ಒಂದು ಸಭಾಂಗಣವನ್ನ ಮಾಡಿದ್ದಾರೆ. ಬಹಳ ಆಸಕ್ತಿಯಿಂದ ಮಾಡಿದ್ದಾರೆ. ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಸುಂದರವಾಗಿರ್ಬೇಕು ಅನ್ನೋ ಒಂದು ಅವರ ಅಭಿಲಾಷೆಯಂತೆ ಒಂದು ಚಿತ್ರಕಲಾ ಪರಿಷತ್ನ ಒಂದು ಎಕ್ಸಿಬಿಷನ್ ಅನ್ನ ಕೂಡ ಮಾಡಿದ್ದಾರೆ. ಚಿತ್ರಕಲಾ ಪರಿಷತ್ನ ಎಕ್ಸಿಬಿಷನ್ ಅನ್ನ ಮಾಡ್ಲಿಕ್ಕೆ ಕಾರಣರಾದಂತವರು ನಮ್ಮ ಚಿಕ್ಕಣ್ಣ ಅಂತ ಹೇಳಿ ಮೈಸೂರಲ್ಲಿ ಫೈನ್ ಆರ್ಟ್ಸ್ ಕಾಲೇಜ್ ಅಂತ ಇದೆ. ದಯವಿಟ್ಟು ಮುಂದಕ್ಕೆ ಬನ್ನಿ ಸರ್. ಅದರ ಪ್ರೊಫೆಸರ್ ಅವರು ಕಲಾನಿಕೇತನ ಸ್ಕೂಲ್ ಅಂತ ಇದೆ, ಫೈನ್ ಆರ್ಟ್ಸ್, ಅದರ ಪ್ರೊಫೆಸರ್ ಇವರು. ಕಳೆದ ಅವರು ರಾಧಾಕೃಷ್ಣ ಸದಸ್ಯರು. ಜೊತೆಗೆ ಅವರು ಕಳೆದ 1 ತಿಂಗಳಿಂದ ಅವರು ಚಿತ್ರಕಲಾ ಪರಿಷತ್ತಿನ ಗೌರವ ಪ್ರಶಸ್ತಿಯನ್ನಾದ್ರೂ 1 ಲಕ್ಷ ರೂಪಾಯಿ ಬಹುಮಾನದಕ್ಕೆ ಅದನ್ನ ಇಡೀ ಕರ್ನಾಟಕದಲ್ಲಿ ಒಬ್ಬರಿಗೆ ಕೊಡಲು, ಹೊಸ ಪ್ರಶಸ್ತಿ ಕೂಡ ಅವರು 3 ಜನಕ್ಕೆ ಕೊಡಲು, ಅದನ್ನ ಪ್ರಶಸ್ತಿ ಕೂಡ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅಂತಂದ್ರೆ ಯಾರು ಗೊತ್ತಿಲ್ಲ. ಮೊನ್ನೆ ನಡೆಸುವಾಗ ಬಂದಿತ್ತು ಸರ್, ನಮ್ಮ ದೇವಸ್ಥಾನಕ್ಕೆ ಇದ್ರ ಬಗ್ಗೆ ಧ್ಯಾನದ ಬಗ್ಗೆ ಒಂದು ಹೇಳ್ಬೇಕು ಸರ್. ಧ್ಯಾನದ ಬಗ್ಗೆ ಅತ್ಯಂತ ಸುಲಲಿತವಾಗಿ ಮತ್ತೆ ಅಚ್ಚುಕಟ್ಟಾಗಿ ಮಾಡಂತವ್ರು ನಮ್ಮ ಮಾಲಿನ್ಯರು. ದಯವಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ನೀವು ಫೋನ್ ಮಾಡಿ ಒಪ್ಸಿ ಅಂತಂದ್ರು. ನಾನು ಅವ್ರಿಗೆ ಫೋನ್ ಕೊಟ್ಬಿಟ್ಟೆ, ಮಾತಾಡ್ಬಿಟ್ರು. ಅದಕ್ಕೂ ಕೂಡ ಹೋಗ್ತಾರೆ. ಎಷ್ಟು ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಖ್ಯಾತಿಯನ್ನು ಹೊಂದಿದ್ದಾರೆ ಅಂತೇಳಿ. ಅಂತ ಖ್ಯಾತಿಯುತ ಜ್ಞಾನಿ ನಮ್ಮ ಈ ಒಂದು ಪ್ರಾಂತೀಯ ಸಮ್ಮೇಳನಕ್ಕೆ ಬಂದು ಈ ಒಂದು ವಿಷಯದಲ್ಲಿ ಆಧುನಿಕತೆಯ ಕೊಡುಗೆ ಮಹಾಮಾರಿ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಇಂದ ನಮ್ಗೇನು ಕ್ಯಾನ್ಸರ್ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ಅವರು PPT ಮುಖಾಂತರ ನಿಮ್ಗೆಲ್ಲರಿಗೂ ಕೂಡ ತಿಳುವಳಿಕೆ ಹೇಳುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ಪ್ರಾಂತೀಯ ಸಮ್ಮೇಳನದಲ್ಲಿ. ಅವ್ರಿಗೂ ಕೂಡ ಧನ್ಯವಾದಗಳು ಮೇಡಮ್. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಅಲಯನ್ಸ್ ಸಂಸ್ಥೆಯ ಸೇವೆಗಳನ್ನ ಗುರುತಿಸಿ ಅದರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮೊಂದಿಗೆ ಇಟ್ಕೊಂಡು ನಮ್ಮ ಒಂದು ಸದಸ್ಯರೇ ಆಗಿರುವಂತಹ ಅಂಶಿ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ 1-2 ಮಾತು ವಿಶ್ವಾಸಗಳನ್ನ ತಮ್ಮ ಮುಂದೆ ಹೇಳಿದ್ದಾರೆ. ಹಾಗೆ ಇನ್ನೊಬ್ಬರು ವಿಶೇಷ ಅತಿಥಿ ನಮ್ಮ MK ಬೋತ್ರಾಜ್ ಅವರು ಈಗ ತಾನೇ ಬಂದ್ರು. ಅವರು ಎಷ್ಟು ಬಿಸಿ ಅಂತಂದ್ರೆ ಅವ್ರಿಗೆ ಬಂದಿರೋದೇ ನಮ್ಗೆ ನಿಜವಾಗ್ಲೂ ಕೂಡ ಒಂದು ರೀತಿ ಭಾಗ್ಯ ಅಂತ ಹೇಳ್ಬೇಕು. ಅವರು SVI ಕಾಲೇಜು, ಆ ಕಾಲೇಜನ್ನ ನಡೆಸ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿರುವಂತ SVI ಕಾಲೇಜು. ಜೊತೆಗೆ ನಮ್ಮ ಕರ್ನಾಟಕ ಆರ್ಯ ಈಡಿಗರ ಸಂಘದ ಅಧ್ಯಕ್ಷರು ಮೈಸೂರಿನಲ್ಲಿ ಮೊನ್ನೆ ಒಂದು ದೊಡ್ಡ ಒಂದು ಈಡಿಗರ ಭವನ ಮಾಡಿದ್ದಾರೆ. ಅದು ನಾನೇ ಅವರ ಒಂದು ಇದರಲ್ಲಿ ಕಟ್ಕೊಂಡಿದ್ದೀನಿ. ಅಂತವ್ರು ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಟ್ಟು ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಈ ಒಂದು ಪ್ರಾಂತೀಯ ಸಮ್ಮೇಳನ ಇವೆಲ್ಲ ವಿಶೇಷತೆಯೊಂದಿಗೆ ಒಂದು ಅರ್ಥಪೂರ್ಣವಾಗಿ ಬೆಳಿಗ್ಗೆ ಉಪಹಾರ ಕೂಡ ಚೆನ್ನಾಗಿತ್ತು, ಊಟ ಕೂಡ